ಇದು ಕಂಠೀರವ ಸ್ಟುಡಿಯೋ ಭಾಗದಲ್ಲಾದರೆ ಇನ್ನು 50ನೇ ಜನ್ಮದಿನದ ಸಂಭ್ರಮ ಅಪ್ಪು ನಿವಾಸದ ಸುತ್ತ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ. ಸದಾಶಿವನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಇರೋದು. ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ನಿವಾಸದ ಸುತ್ತಮುತ್ತ ಎಲ್ಲಿ ನೋಡಿದ್ರಲ್ಲಿ ಅಪ್ಪು ಫ್ಲೆಕ್ಸ್ಗಳು, ಅಪ್ಪು ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಫ್ಯಾನ್ಸ್ಗಳ ಜಮಾವಣೆ ಆಗಿವೆ. ವಿವಿಧ ಜಿಲ್ಲೆಗಳಿಂದ ಅಭಿಮಾನಿಗಳು ಆಗಮಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಅಪ್ಪು ನಿವಾಸದ ಹೊರಭಾಗದಲ್ಲಿ ಬಹಳ ಸಂಖ್ಯೆಯಲ್ಲಿ ಅಪ್ಪು ಅಭಿಮಾನಿಗಳು ಜಮಾಯಿಸಿದ್ದಾರೆ ಮತ್ತು ಅಲ್ಲಲ್ಲಿ ಬ್ಯಾನರ್ಗಳು, ಬಂಟಿಂಗ್ಗಳು ಇವೆಲ್ಲವನ್ನು ಕಟ್ಟಲಾಗಿದೆ. ಹೆಚ್ಚು ಕಡಿಮೆ ಅಪ್ಪು ನಿವಾಸದ ಸುತ್ತಮುತ್ತ ಎಲ್ಲ ನೋಡಿದ್ರೆ ಇವತ್ತು ಅಪ್ಪು ದರ್ಶನ ಆಗುತ್ತೆ. ಕೆಲವರು ನಿನ್ನೆನೇ ಬಂದು ನಿಂತಿದ್ರೆ, ಇನ್ನು ಕೆಲವರು ಬೆಳಗ್ಗೆ ಬಂದು ನಿಂತಿದ್ದಾರೆ. ಅಪ್ಪು ನಿವಾಸ ನೋಡ್ಕೊಂಡು ಹೋಗೋಣ, ಸಾಧ್ಯ ಆದರೆ ಅಶ್ವಿನಿ ಮೇಡಮ್ ಅವ್ರನ್ನೂ ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಈಗಾಗಲೇ ಜಮಾವಣೆ ಆಗ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ವರ್ಷಿತ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಪ್ಪು ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತ, ಗುಡ್ ಮಾರ್ನಿಂಗ್. ಹೇಗಿದೆ ಅಪ್ಪು ಹುಟ್ಟುಹಬ್ಬದ ಸಂಭ್ರಮ ಅಪ್ಪು ನಿವಾಸದ ಹತ್ರ? ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಜನರನ್ನು ಮಾತಾಡಿಸ್ಬೋದಾ, ಸ್ಥಳ ವಿವರಿಸ್ಬೋದಾ? ಎಸ್ ಪ್ರಣುತ್, ಇವತ್ತು ಅಪ್ಪು ಅವರಿಗೆ 50ನೇ ಹುಟ್ಟುಹಬ್ಬದ ಸಂಭ್ರಮ. ಹಾಗಾಗಿ ಇವತ್ತೇನಾದರೂ ಅಪ್ಪು ಇರ್ತಾ ಇದ್ದಾರೆ, ಇನ್ನೂ ಕೂಡ ಅದ್ದೂರಿಯಾಗಿ ಸೆಲೆಬ್ರೇಟನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಎಲ್ಲರೂ ಕೂಡ ಒಂದು ಕಡೆಯಾಗಿ ಮೌನಕ್ಕೆ ಜಾರಿರುವಂಥದ್ದು, ಜೊತೆಗೆ ಇನ್ನೊಂದು ಕಡೆ ಅಭಿಮಾನಿಗಳು ಕೂಡ ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಅಪ್ಪು ಇದ್ರೂ ಇಲ್ದಿದ್ರೂ ಕೂಡ ನಮಗೆ ಯಾವತ್ತಿದ್ರೂ ಪರಮಾತ್ಮನೇ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇರುವಂಥದ್ದು. ಸದ್ಯ ನಾನೀಗ ಪುನೀತ್ ರಾಜ್ಕುಮಾರ್ ಅವರ ಮನೆ ಸದಾಶಿವನಗರದ ಹತ್ರ ಇದ್ದೀನಿ. ಸದ್ಯ ಗಮನಿಸ್ತಾ ಇರ್ಬೋದು, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಕೂಡ ಹಾಕಿ ಅಪ್ಪುಗೆ ಶುಭಾಶಯನ್ನ ಕೂಡ ಕೋರಿರುವಂಥದ್ದು. ಜೊತೆಗೆ ಅಭಿಮಾನಿಗಳು ಕೂಡ ದೂರದಿಂದ ಕೂಡ ಬಂದಿದ್ದಾರೆ. ಯಾಕಂದರೆ ರಾತ್ರಿಯಿಂದ ಕೂಡ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆಯಿಂದ ಕೂಡ ದೂರದಿಂದ ಬಂದು ವೆಯ್ಟನ್ನು ಮಾಡ್ತಾ ಇರುವಂಥದ್ದು. ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾಕಂತಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಹೊರಗೆ ಬರ್ತಾರೆ. ರಾಘಣ್ಣ ಆಗಿರ್ಬೋದು, ಫ್ಯಾಮಿಲಿ ಕೂಡ ಸಮಾಧಿಯ ಬಳಿ, ಅಪ್ಪುವಿನ ಸಮಾಧಿ ಬಳಿ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಅಭಿಮಾನಿಗಳು ಕೂಡ ಮನೆ ಎದುರುಗಡೆ ವೆಯ್ಟ್ ಮಾಡ್ತಾ ಇರುವಂಥದ್ದು. ಸರ್, ಇವತ್ತು ಅಪ್ಪು ಬಾಸ್ ಅವ್ರು ನಮ್ಮ ಜೊತೆಗಿಲ್ಲ, ಆದರೂ ಕೂಡ ನೀವು ಇಲ್ಲಿ ಬಂದು ಮನೆಯನ್ನು ನೋಡಿಕೊಂಡು ಇಲ್ಲಿ ಬಂದಿದ್ದೀರಲ್ಲ, ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಮೇಡಮ್, ಅದು ಏನಪ್ಪ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದಿದ್ವಿ. ಅವ್ರು ಇಲ್ಲ ಅಂತ ಏನು ನಮಗೆ ನೋವಿಲ್ಲ. ಅವರು ಬಂದು ಖುಷಿಯಿಂದ ಬಂದು ಅವ್ರು ನೋಡ್ಕೊಂಡು ಮನೆ ಆಯ್ತು, ಅವ್ರ ಬರ್ತಡೇ ಆಯ್ತು. ಪ್ರತಿ ವರ್ಷದಂತೆ ಈ ವರ್ಷದ ಬಂದೇವಿ. ಹೀಗೆ ಕೂಡ ಇನ್ನೂ ನೆರವೇರಿಸ್ತೀವಿ ಪ್ರತಿ ವರ್ಷದಂತೆ. ಯಾವ ಊರಿಂದ ಬಂದಿದ್ದೀರಾ? ನಮ್ಮದು ದಾವಣಗೆರೆ ಜಿಲ್ಲೆ ಮೇಡಮ್. ಇನ್ನೊಬ್ಬರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಊರಿಂದ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಅಪ್ಪು ಅವರ ಬರ್ಡೇಗೆ ಬರ್ತಾ ಇದ್ರಿ? ಏನು ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮಾಸಡಿ ಗ್ರಾಮದಿಂದ ಬಂದೀವಿ. ನಾವು ಅಪ್ಪು ಅವ್ರು ಬರ್ತಾನೆ ಇದ್ವಿ. ಭಾಳ ದಿನದಿಂದ ಬರ್ತಾನೆ, ನಮಗೆ ಯಾವಾಗ ತಿಳುವಳಿಕೆ ಬರ್ತಿತ್ತು ಅವಾಗಿಂದ ಬರ್ತಾನೆ ಇದ್ದೀವಿ. ನಿನ್ನೆ ನೈಟೆಲ್ಲ ಊರೆಲ್ಲ ಬರ್ತಡೇ ಎಲ್ಲ ಮಾಡಿ, ಸೆಲೆಬ್ರೇಷನ್ ಎಲ್ಲ ಮಾಡಿ, ಕೇಕಿ ಕಟ್ ಮಾಡಿ, ಮತ್ತು ನೈಟ್ ಟ್ರೈನ್ ಹತ್ತಿ ಬೆಳಗಿನ ಜಾವ ಇಲ್ಲಿ ಬಾಸ್ ಮನೆಗೆ ಬಂದೀವಿ. ಅವ್ರು ಭೇಟಿ ಮಾಡಿ ಸಮಾಧಿ ಹೋಗಿ ಆಶೀರ್ವಾದ ಪಡೆದು ಮತ್ತು ನೋಡಿಕೊಂಡು ಎಲ್ಲ ಅಪ್ಪು ಫಿಲಮ್ ರಿಲೀಸ್ ಆಗಿದೆ, ಅದನ್ನೆಲ್ಲ ನೋಡಿಕೊಂಡು ಕಣ್ಣು ತುಂಬಿಕೊಂಡು ಬಾಸ್ ದಿನಪಟ ಬೆಳ್ಳಿ ಪರದೆ ಮೇಲೆ ನೋಡ್ತಾ ಇದ್ದೀವಿ. ಅದೊಂದು ಭಾಳ ತುಂಬ ಖುಷಿ ಇದೆ. ಏನು ಹೇಳ್ಬೇಕಂದ್ರೆ ಅಪ್ಪು ಬಾಸ್ ನಮಗೆ ದೇವರಿದ್ದಂಗೆ. ಸರ್, ಹೇಳ್ಬೇಕಂದ್ರೆ ಇವಾಗ 50ನೇ ವರ್ಷದ ಪುನೀತ್ ಅವರ ಬರ್ತಡೇ ಮಾಡ್ತಾಯಿದ್ದೀವಿ. ಅಭಿಮಾನಿಯಿಂದ ಏನು ಹೇಳಿದ್ರು ಸಾಲದು ಪುನೀತ್ ಅವರಿಗೆ. ನಾವು ನಿನ್ನೆ ಊರಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಡೇನ ನಿನ್ನೆ ಟ್ರೈನ್ ಹತ್ತಿ ಇವಾಗ ಬೆಳಗಿನ ಜಾವ ಬಂದು ಅಪ್ಪು ಅವರ ಮನೆ ದರ್ಶನ ಮಾಡ್ಕೊಂಡು ಆಮೇಲೆ ಸಮಾಧಿ ಹತ್ರ ಹೋಗ್ಬೇಕಂತ ಬಂದೀವಿ. ನೋಡೋಣ, ಮತ್ತು ನೆಕ್ಸ್ಟ್ ಟ್ಯಾಕಿಸಿ ಹೋಗಿ ಅಪ್ಪು ಫಿಲಮ್ ನೋಡ್ಕೊಂಡು ಆಮೇಲೆ ಹೋಗ್ಬೇಕಂತ ಮಾಡಿದ್ದೀವಿ. ವಿಶಾಪಿ ಬರ್ತಡೇ ಅಪ್ಪು ಬಾಸ್. ಅಂದರೆ ಇದಿಷ್ಟು ಪ್ರಣುತ್ ಅಭಿಮಾನಿಗಳು ಹೇಳ್ತಿರುವಂತಹ ಮಾತು. ಇನ್ನೊಂದು ಕಡೆಯಾಗಿ ಮನೆಯಲ್ಲೂ ಕೂಡ ಈಗ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಮೊದಲಿಗೆ ದೇವರಿಗೆ ಪೂಜೆ ಮಾಡಿ ಹೋಗುವಂತಹ ಪದ್ಧತಿ ಕೂಡ ಇರೋದ್ರಿಂದ ಗಣಪನಿಗೆ ಪೂಜೆಯನ್ನು ಮಾಡೋದಕ್ಕೆ ಈಗ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಒಂದು ಕಡೆಯಾಗಿ ಮನೆಯನ್ನು ಬಿಡುವಂತಹ ಸಂದರ್ಭದಲ್ಲಿ ಮನೆ ಎದುರುಗಡೆ ಇರುವಂತಹ ಗಣಪನಿಗೂ ಕೂಡ ಪೂಜೆಯನ್ನು ಮಾಡಿ ಅದಾದಮೇಲೆ ಮನೆಯಿಂದ ಹೊರಡೋದಕ್ಕೆ ರೆಡಿ ಆಗಿರುವಂಥದ್ದು. ಹಾಗಾಗಿ ಪೂಜಾ ಸಾಮಗ್ರಿಗಳನ್ನು ಕೂಡ ಈಗ ರೆಡಿ ಮಾಡಿ ಇಟ್ಟಿರುವಂಥದ್ದು. ಇನ್ನೇನು 9:30 ಗಂಟೆ ಸುಮಾರಿಗೆ ಅಪ್ಪು ಸಮಾಧಿ ಹತ್ರ ಹೋಗಿ ಆ ಪೂಜೆಯನ್ನು ಸಲ್ಲಿಸೋದಾಗಿರ್ಬೋದು, ಅಪ್ಪು ಪರಮಾತ್ಮನಿಗೆ ಬೇಕಾದಂತಹ ಸಿಹಿ ತಿಂಡಿಗಳೇನಿದೆ ಅದನ್ನು ಕೂಡ ನೀಡುವಂಥದ್ದನ್ನು ಕೂಡ ಈಗ ಮಾಡಲಿಕ್ಕೆ ಫ್ಯಾಮಿಲಿಯವರು ಕೂಡ ಮುಂದಾಗಿರುವಂಥದ್ದು. ಹಾಗಾಗಿ ಇವತ್ತು ಅಪ್ಪು ಬರ್ಡೇ ಇರೋದ್ರಿಂದ ಸಾಕಷ್ಟು ಎಲ್ಲ ಕಡೆಯಿಂದ ಕೂಡ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಹಾಗೆ ಕುಟುಂಬಸ್ಥರು ಕೂಡ ಇವತ್ತು ಅಪ್ಪುವಿಗೆ ಪೂಜೆಯನ್ನ ಮಾಡಿ, ಜೊತೆಗೆ ಏನು ಅಪ್ಪು ಮೂವಿ ಏನು ರಿಲೀಸ್ ಆಗಿದೆ ಅದನ್ನು ನೋಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಪ್ರಣತ, ಥ್ಯಾಂಕ್ ಯು ವರ್ಷಿತ ಮಾಹಿತಿಗೆ.